ವಾಲ್ಮೀಕಿ ನಿಗಮದ ಹಣ ದುರ್ಬಳಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಚಿವ ನಾಗೇಂದ್ರಗೆ ಶುರುವಾಗಿದೆ ಇಡಿ ಸಂಕಷ್ಟ. ನಾಗೇಂದ್ರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೋರಿ ಇದೀಗ ಮತ್ತೆ ಶಾಕ್ ಕೊಟ್ಟಿದೆ ಇಡಿ. ಮಾಜಿ ಸಚಿವ ಬಿ ನಾಗೇಂದ್ರಗೆ ರಾಜ್ಯಪಾಲರಿಂದ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೇಳಲಾಗಿದೆ. ಇಡಿ ಸಲ್ಲಿಸಿದ ಪ್ರಾಸಿಕ್ಯೂಷನ್ ಮನವಿಗೆ ರಾಜ್ಯಪಾಲರಿಂದ ಕೂಡ ಅನುಮತಿ. 3 ದಿನಗಳ ಹಿಂದೆಯೇ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರಿಂದ ಅನುಮತಿ ಸಿಕ್ಕಿದೆ ಅಂತ ತಿಳಿದು ಬರ್ತಾ ಇದೆ. ಹೀಗಾಗಿ ಮತ್ತೆ ಇಡಿ ಬಲೆಗೆ ಸದ್ಯ ವಾಲ್ಮೀಕಿ ನಿಗಮ ಹಗರಣಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಚಿವ ಬಿ ನಾಗೇಂದ್ರ ಸಿಲುಕುವ ಎಲ್ಲ ಸಾಧ್ಯತೆಗಳು ಕೂಡ ದಟ್ಟವಾಗಿ. ಸಚಿವ ನಾಗೇಂದ್ರ ಅವರನ್ನ ವಿಚಾರಣೆ ನಡೆಸೋದಕ್ಕೆ ಇಡಿ ಅನುಮತಿ ಕೋರಿ ಪ್ರಾಸಿಕ್ಯೂಷನ್ಗೆ ಈಗ ರಾಜ್ಯಪಾಲರನ್ನ ಕೇಳಿತ್ತು. ರಾಜ್ಯಪಾಲರು ಕೂಡ ಈಗಾಗಲೇ 3 ದಿನಗಳ ಹಿಂದೆಯೇ ಇಡಿ ಕೇಳಿರುವಂಥ ಪ್ರಾಸಿಕ್ಯೂಷನ್ ಅನುಮತಿಗೆ ಒಪ್ಪಿಗೆ ಕೊಟ್ಟಿದೆ ರಾಜ್ಯಪಾಲರ ಕಚೇರಿ ಅಂತ ತಿಳಿದು ಬರ್ತಾ ಇದೆ. ಈ ಹಿನ್ನೆಲೆ ಮುಡಾ ಪ್ರಕರಣದಿಂದ ಲೋಕಾಯುಕ್ತ ಬಿ ರಿಪೋರ್ಟ್ ಪಡೆದಂಥ ಬಿ ನಾಗೇಂದ್ರ ಈಗ ಸದ್ಯಕ್ಕೆ ಸೇಫ್ ಅಲ್ಲ. ಅವ್ರಿಗೆ ಈಗಾಗಲೇ ಬಂಧಿಸಿ ವಿಚಾರಣೆಗೆ ಒಳಪಡಿಸಿ ಈಗ ಬೇಲ್ ಮೇಲೆ ಅವರನ್ನು ಹೊರಗಡೆ ಬಿಡಲಾಗಿದೆ. ಆದರೆ ಇದರ ಮಧ್ಯದಲ್ಲಿ ಸದ್ಯಕ್ಕೆ ಮಾಜಿ ಸಚಿವ ನಾಗೇಂದ್ರ ಅವರನ್ನು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೇಳಿರುವಂಥದ್ದು ಇಡಿ ಮುಂದಿನ ದಿನಗಳಲ್ಲಿ ಹಾಗಾದರೆ ನಾಗೇಂದ್ರ ಅವರನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸುತ್ತಾ ಅನ್ನುವ ಹಲವು ಅನುಮಾನಗಳು ಈಗ ಸದ್ಯಕ್ಕೆ ಕಂಡು ಬರ್ತಾ ಇದೆ. ಮುಡಾ ಹಗರಣದಲ್ಲಿ ಒಂದು ಕಡೆ ಇಡಿ ಸಿಎಂಗೆ ಚೆಕ್ಮೇಟ್ ಇಟ್ಟಿದ್ರೆ, ಇತ್ತ ವಾಲ್ಮೀಕಿ ಹಗರಣದಲ್ಲಿ ಮಾಜಿ ಸಚಿವ ನಾಗೇಂದ್ರಗೂ ಕೂಡ ಟೆನ್ಷನ್ ಅನ್ನು ಕೊಡ್ತಾ ಇದೆ ಇಡಿ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿ ಕೊಡ್ತಾ ಹೋಗ್ತಾರೆ ಸಹೋದ್ಯೋಗಿ ಬಸವರಾಜ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್ ಹೂಗಾರ್, ಈಗಾಗಲೇ ನಾಗೇಂದ್ರ ಅವರ ವಿರುದ್ಧ ಕೇಳಿ ಬಂದಂಥ ಆರೋಪ ವಾಲ್ಮೀಕಿ ಹಗರಣ, ಅದರಲ್ಲಿ ಅಧಿಕಾರಿಗಳದ್ದು ತಪ್ಪಿದೆ ಬಿಟ್ಟರೆ ಇಲಾಖೆ ಸಚಿವರದ್ದು ಯಾವುದೇ ತಪ್ಪಿಲ್ಲ ಅನ್ನುವಂಥ ಬಿ ರಿಪೋರ್ಟ್ ಸಲ್ಲಿಕೆ ಆಗಿತ್ತು. ಒಂದು ಕಡೆ ಈ ಹಿಂದೆ ಕೂಡ ಬಂಧನಕ್ಕೊಳಗಾಗಿ ಇದೇ ಪ್ರಕರಣದಲ್ಲಿ ವಿಚಾರಣೆ ಎದುರಿಸಿ ಬಂದಂಥ ನಾಗೇಂದ್ರ ಬೇಲ್ ಮೇಲೆ ಹೊರಗಿದ್ದಾರೆ. ಈಗ ಮತ್ತೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೇಳಿರೋದ್ರಿಂದ, ರಾಜ್ಯಪಾಲರು ಕೊಟ್ಟಿರೋದ್ರಿಂದ ಇಡಿ ಏನಾದರೂ ನಾಗೇಂದ್ರ ಅವರನ್ನು ವಶಕ್ಕೆ ಪಡೆಯೋ ಸಾಧ್ಯತೆ ಇದೆಯಾ ಬಸವರಾಜ್? ವಿಜಯ್ ಭಾಸ್ಕರ್, ಏನು ವಾಲ್ಮೀಕಿ ಬಹುಕೋಟಿ ಹಗರಣ ಏನು ಆರೋಪ ಏನಿದೆ, ಈ ಒಂದು ಆರೋಪದಡಿಯಲ್ಲಿ ಮಾಜಿ ಸಚಿವರಾಗಿರ್ತಕ್ಕಂಥ ಬಿ ನಾಗೇಂದ್ರ ಅವರು ಈಗಾಗಲೇ ವಿಚಾರಣೆ ಕೂಡ ಎದುರಿಸಿರ್ತಕ್ಕಂಥದ್ದು, ಬಂಧನಕ್ಕೂ ಕೂಡ ಒಳಗಾಗಿದ್ರು, ಈಗ ಬೇಲ್ ಮೇಲೂ ಕೂಡ ಹೊರಗಿರ್ತಕ್ಕಂಥದ್ದು. ಇದರಲ್ಲಿ ನಾಗೇಂದ್ರ ಅವರ ಪಾತ್ರ ಏನಿಲ್ಲ, ಅವರು ಮೌಖಿಕವಾಗಿ ಕೂಡ ಆದೇಶ ಮಾಡಿಲ್ಲ, ಇದೆಲ್ಲವೂ ಕೂಡ ಅಧಿಕಾರಿಗಳ ಎಡವಟ್ಟಿನಿಂದ ಆಗಿರ್ತಕ್ಕಂಥದ್ದು. ಹಾಗಾಗಿ ಸಚಿವರ ಹಸ್ತಕ್ಷೇಪ ಇದರಲ್ಲಿ ಇಲ್ಲ ಅನ್ನುವಂಥದ್ದನ್ನು ಕೂಡ ಒಂದು ಈಗ ರಾಜ್ಯ ಸರ್ಕಾರ ತನಿಖೆ ಕೂಡ ಒಳಪಡಿಸಿತ್ತು. CID ಅಧಿಕಾರಿಗಳು ಕೂಡ ಅವರಿಗೆ ಒಂದು ಬಿ ರಿಪೋರ್ಟ್ ಅನ್ನು ಕೂಡ ಕೊಟ್ಟಿದ್ರು. ಅದಾಗೂ ಕೂಡ ಇಡಿ ಅಧಿಕಾರಿಗಳು ಅವ್ರನ್ನ ಬಂಧನಗೊಳಿಸಿ ಅವ್ರನ್ನ ವಿಚಾರಣೆ ಕೂಡ ನಡೆಸಿದ್ರು. ಇದೀಗ ಒಂದು ಇಡಿ ಅಧಿಕಾರಿಗಳು ಅವರ ವಿರುದ್ಧವಾಗಿ ಏನು ಈಗ ಬಿ ರಿಪೋರ್ಟ್ ಅನ್ನು ಸಲ್ಲಿಸಿರ್ತಕ್ಕಂಥದ್ದಕ್ಕೇನಿದೆ ಅದನ್ನ ಹೊರತುಪಡಿಸಿ ಇಡಿ ಅಧಿಕಾರಿಗಳು ಸಹಿತ ಈಗ ರಾಜ್ಯಪಾಲರವ್ರನ್ನ ಈ ಒಂದು ಪ್ರಕರಣದ ಅಡಿಯಲ್ಲಿ ಬಹುಕೋಟಿ ಹಗರಣ, ಬೇರೆ ಬೇರೆ ರಾಜ್ಯಕ್ಕೆ ಹಣ ಕೂಡ ಹೋಗಿರ್ತಕ್ಕಂಥದ್ದು, ಚುನಾವಣೆಗೆ ಬೇರೆ ಬೇರೆ ಇನ್ನಿತರ ಕಾರ್ಯಗಳಿಗೆ ಅದನ್ನ ಬಳಸ್ಕೊಂಡಿದ್ದಾರೆ ಅನ್ನುವಂತಹ ಆರೋಪದ ಅಡಿಯಲ್ಲಿ ಈಗ ಇಡಿ ಅಧಿಕಾರಿಗಳು ರಾಜ್ಯಪಾಲರಿಗೆ ಅವ್ರ ವಿರುದ್ಧ ಪ್ರಾಸಿಕ್ಯೂಷನ್ ಕೂಡ ಅನುಮತಿ ಕೊಡಿ ಅನ್ನುವಂಥದ್ದನ್ನು ಕೂಡ ಮನವಿಯನ್ನ ಕೂಡ ಸಲ್ಲಿಸಿದ್ರು. ಆ ಒಂದು ಏನ್ ಸಲ್ಲಿಸಿರ್ತಕ್ಕಂಥ ಮನವಿಯನ್ನ ಈಗ ರಾಜ್ಯಪಾಲರು ತನಿಖೆ ಮಾಡ್ಲಿಕ್ಕೆ ಪ್ರಾಸಿಕ್ಯೂಷನ್ಗೆ ಅನುಮತಿ 3 ದಿನಗಳ ಹಿಂದೆಯೇ ಕೊಟ್ಟಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಈಗ ಸದ್ಯಕ್ಕೆ ಸಿಗ್ತಾ ಇದೆ. ಹಾಗಾಗಿ ರಾಜ್ಯಪಾಲರೀಗ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಾರೆ, ಬಿ ನಾಗೇಂದ್ರ ಅವ್ರನ್ನ ವಿಚಾರಣೆ ಮಾಡಬಹುದು. ಇಂಥವು ಈ ಒಂದು ಸಂದರ್ಭದಲ್ಲಿ ಏನೀಗ ಬಿ ನಾಗೇಂದ್ರ ಅವರು ಬೇಲಿಂದ ಹೊರಗೆ ಬಂದಂತ ಸಂದರ್ಭದಲ್ಲಿ ನಮ್ದು ಯಾವುದೇ ರೀತಿ ತಪ್ಪಿಲ್ಲ, ಅದೆಲ್ಲವೂ ಕೂಡ ಇದು ರಾಜಕೀಯ ಪ್ರೇರೇಪಿತ, ಇಡಿ ಅಧಿಕಾರಿಗಳು ಬೇಕಂತಾನೆ ಬೇರೆ ಬೇರೆ ವಿಚಾರ ನಂದೇ ತಪ್ಪು ಅನ್ನುವಂತಹ ರೀತಿಯಲ್ಲಿ ಹೇಳಿಕೆಯನ್ನ ಹೇಳಿಸ್ತಾ ಇದ್ರು ಅನ್ನುವಂಥದ್ದು ಹಲವಾರು ರೀತಿಯಲ್ಲಿ ಅವ್ರದೇ ಆಗಿರ್ತಕ್ಕಂಥ ರಾಜಕೀಯವಾಗಿರ್ತಕ್ಕಂಥ ಆರೋಪಗಳನ್ನ ಮಾಡಿದ್ರು.
ಆದ್ರೆ ಇದೀಗ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರ್ತಕ್ಕಂಥ ರಾಜ್ಯಪಾಲರು ಏನಿದ್ದಾರೆ, ಇದೀಗ ಇಡಿ ಅಧಿಕಾರಿಗಳಿಗೆ ಸ್ವತಂತ್ರ ಆಗಿರ್ತಕ್ಕಂಥ ಇಡಿ ಅಧಿಕಾರಿಗಳು ಅವ್ರನ್ನ ಮತ್ತೊಮ್ಮೆ ಬಂಧನಗೊಳಿಸಿ ಅವ್ರನ್ನ ವಿಚಾರಣೆಗೆ ಒಳಪಡಿಸುವಂತದ್ದು, ಮತ್ತೆ ಅವ್ರದ್ದು ಏನು ಕಾನೂನು ಅಡಿಯಲ್ಲಿ ಏನು ಅದನ್ನ ವಿಧಾನ ಏನಿದೆ ಅದರ ಪ್ರಕಾರವಾಗಿ ಅವ್ರನ್ನ ತನಿಖೆ ನಡೆಸುವಂತ ಎಲ್ಲಾ ಸಾಧ್ಯತೆ. ಹಾಗಾಗಿ ಬಿ ನಾಗೇಂದ್ರ ಅವರಿಗೆ ಮತ್ತೆ ಸಚಿವ ಸ್ಥಾನ ಸಿಗುತ್ತೆ ಅನ್ನುವಂತಹ ಮಾತುಗಳಿದ್ವು. ಇದರಲ್ಲಿ ಯಾವುದೇ ರೀತಿಯ ನಂದು ತಪ್ಪಿಲ್ಲ ಅನ್ನುವಂತಹದ್ದು ಕೂಡ ಅವರು ವಾದಿಸ್ತಾ ಇದ್ರು. ಆದ್ರೆ ಇದೀಗ ರಾಜ್ಯಪಾಲರು ಪ್ರಾಸಿಕ್ಯೂಷನ್ ಅನುಮತಿ ಕೊಟ್ಟಂತ ಸಂದರ್ಭದಲ್ಲಿ ಈಗ ಇಡಿ ಅಧಿಕಾರಿಗಳು ನಾಗೇಂದ್ರ ಅವರನ್ನ ಬಂಧನ ಮಾಡುವಂತ ಸಾಧ್ಯತೆ ಕೂಡ ಇದೆ, ಮತ್ತೆ ಅವ್ರನ್ನ ಹೆಚ್ಚಿನ ವಿಚಾರಣೆಗಾಗಿ ಅವ್ರನ್ನ ತೆಗೆದುಕೊಳ್ಳುವಂತ ಎಲ್ಲ ಅವರ ಅವಕಾಶ ಕೂಡ ಇರುವಂತದ್ದು. ವಿಜಯ ಭಾಸ್ಕರ್. ಥ್ಯಾಂಕ್ ಯು ಬಸವರಾಜ್ ಹೂಗಾರ್ ತಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟಿನಲ್ಲಿ ಸದ್ಯಕ್ಕೆ ಮಾಜಿ ಸಚಿವ ಬಿ ನಾಗೇಂದ್ರ ಅವರು ಈಗಾಗಲೇ ಏನು ಒಂದು ಬಾರಿ ಜೈಲಿಗೆ ಹೋಗಿ ಬಂದಿದ್ದಾರೆ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಸದ್ಯ ಬೇಲ್ ಮೇಲೆ ಹೊರಗಡೆ ಇದ್ದಾರೆ. ಈಗ ಮತ್ತೆ ಇಡಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರೋದ್ರಿಂದ, ಪ್ರಾಸಿಕ್ಯೂಷನ್ ಅನುಮತಿ ಕೇಳಿರೋದ್ರಿಂದ, ಅನುಮತಿಯೂ ಸಿಕ್ಕಿರೋದ್ರಿಂದ ಸಹಜವಾಗಿ ಯಾವುದೇ ಜನಪ್ರತಿನಿಧಿಗಳಿಗೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಸಿಕ್ತು ಅಂತಂದರೆ ಭಯ ಶುರುವಾಗುತ್ತೆ, ನಡುಕ ಹೆಚ್ಚಾಗುತ್ತೆ, ಅವರ ಸ್ಥಾನವನ್ನು ಕಳ್ಕೊಳ್ಳುವ ಭೀತಿ ಶುರುವಾಗುತ್ತೆ. ಇನ್ನು ನಮ್ಮ ಪ್ರತಿನಿಧಿ ಹೇಳಿದ ಹಾಗೆ ಅವರು ಮತ್ತೆ ಈಗ ಸಚಿವ ಸ್ಥಾನಕ್ಕೆ ಬರ್ತಾರೆ, ಅವರಿಗೆ ವಾಪಸ್ ಮತ್ತೆ ಸಚಿವ ಸ್ಥಾನಕ್ಕೆ ಕೊಡಲಾಗುತ್ತೆ ಅಂತ ಏನು ಚರ್ಚೆ ಆಗ್ತಿತ್ತು, ಅದರ ಬೆನ್ನಲ್ಲೇ ಈಗ ಇಂಥದ್ದೊಂದು ಮಹತ್ವದ ಹೆಜ್ಜೆಯನ್ನು ಇಡಿ ಇಟ್ಟಿರೋದ್ರಿಂದ ಭಾರಿ ಕುತೂಹಲಕ್ಕೆ ಈ ಪ್ರಕರಣ ಮತ್ತೆ ಎಡೆ ಮಾಡಿ ಕೊಡ್ತಾ ಇದೆ.